ಮೇಡಮ್, ಇದು ಮೊದಲನೇ ಪ್ರಶ್ನೆ ಅಂದರೆ ಇಲ್ಲಿ ಪಾರದರ್ಶಕತೆ ಇಲ್ಲದೆ ಇರೋದೇ ಮೊದಲನೇ ಪ್ರಶ್ನೆ. ಇದು ವಿಷಯ ಯಾರೂ ಮಾತಾಡ್ತಾ ಇಲ್ಲ. ಆ ಟ್ರಸ್ಟ್ಗೆ ಪಾರದರ್ಶಕತೆ ಅನ್ನೋದೇ ಇಲ್ಲ. ಅದನ್ನೇ ಇವತ್ತು ನಮ್ಮ ರಾಜ್ಯದಲ್ಲಿ ಪ್ರಿಯಾಂಕಾ ಖರ್ಗೆ ಅವ್ರು ಕೇಳ್ತಾರೆ, ಅಕೌಂಟಬಿಲಿಟಿ. ಏನೇ ಮಾಡಿದ್ರು ಅಕೌಂಟಬಿಲಿಟಿ ಕೊಡ್ರಿ ಅಂತ ಕೇಳ್ತಾ ಇದ್ದಾರೆ. ಅಕೌಂಟಬಿಲಿಟಿ ಕೇಳಿದ್ರೆ ದೇಶದ್ರೋಹಿಗಳು ಅಂತಾರೆ, ಅಕೌಂಟಬಿಲಿಟಿ ಕೇಳಿದ್ರೆ ರಾಮನ ವಿರೋಧಿ ಅಂತಾರೆ, ಅಕೌಂಟಬಿಲಿಟಿ ಕೇಳಿದ್ರೆ ಧರ್ಮ ವಿರೋಧಿ ಅಂತಾರೆ. ಇಲ್ಲಿ ಇವತ್ತು ಏನೇನು ಅವಘಡಗಳು ನಡೆದಿದೆಯಲ್ಲ, ಅವನು ಯಾವನ ಚಂಪತ್ರ ಅನ್ನೋ ಇದಾನಲ್ಲ ಅಯೋಗ್ಯ, ಅವನು ಅಷ್ಟು ಲೂಟಿ ಮಾಡ್ಕೊಂಡು ಕೂತಿದ್ದಾನೆ. ಒಬ್ಬನೇ ಒಬ್ಬ BJP ಕಾರ್ಯಕರ್ತಾನೆ, ಒಬ್ಬನೇ ಒಬ್ಬ BJP ಪ್ರತಿನಿಧಿಯಾನೆ ಅವ್ರನ್ನ ಒಂದೇ ಒಂದು ಟೀಕೆ ಮಾಡಿದ್ರು. ಇವತ್ತು ಸಮರ್ಥಕೋತಾರೆ. ನಾಚಿಕೆ ಮಾನ ಮರ್ಯಾದೆ ಇಲ್ಲ ಇವತ್ತು. ಯಾಕೆಂದರೆ ಹಿಂದೂಗಳು ದುಡ್ಡು ಕಾಂಗ್ರೆಸ್ ಅವ್ರಿಗೆ ಒಬ್ಬರ ರಾಮ, BJPಗೆ ಒಬ್ಬ ರಾಮ, ಆಮ್ ಆದ್ಮಿಗೆ ಒಬ್ಬ ರಾಮ ಅಂತ ಇವರು ರಾಮನ್ನೇ ವಿಭಜಿಸ್ಬಿಟ್ಟಿದ್ದಾರೆ. ಇವತ್ತು ಎಷ್ಟು ಮಟ್ಟಕ್ಕೆ ವಿಭಜಿಸಿದ್ದಾರೆ ಅಂದರೆ ಇದು ನಾಚಿಕೆಗೇಡಿನ ಸಂಗತಿ. ಒಬ್ಬನೇ ಒಬ್ಬ ಇನ್ಕ್ಲೂಡಿಂಗ್ ಅಮಿತ್ ಶಾ ಅವರು, ನಮ್ಮ ಕೇಜ್ರಿವಾಲ್ ಅವರು 2 ವರ್ಷದಿಂದ ಒಂದು ಸರಿನೂ ರಾಮ ಮಂದಿರಕ್ಕೆ ಹೋಗಿಲ್ಲ. ಯಾಕೆ? ರಾಮನ ಮೇಲೆ ಇವ್ರ ನಂಬಿಕೆ ಇಲ್ವಾ? ರಾಮನ ಮೇಲೆ ವಿಶ್ವಾಸ ಇಲ್ವಾ? ಪ್ರೀತಿ ಇಲ್ವಾ? ಗೌರವ ಇಲ್ವಾ? ಅಂದರೆ ಬೇರೆಯವ್ರು ಮಾಡಿದ್ರೆ ಮಾತ್ರ ಅದು ಬೂಟಾಟಿಕೆ ಅಂತಾರೆ. ಇವ್ರು ಹೋಗ್ಲಿಲ್ಲ ಅಂದ್ರೂ ಇವ್ರು ರಾಮ ಭಕ್ತರು, ಹೋದ್ರು ರಾಮ ಭಕ್ತರು. ಇದರಲ್ಲಿ ಏನು ನಡೀತಾ ಇದೆ ಅಂದ್ರೆ ನಾವು ಹಿಂದೂಗಳು, ನಾವು ಸನಾತನಿಗಳು ಅಂತ ಯಾವುದೋ ಒಂದು ಪಕ್ಷದ ಸದಸ್ಯರಾಗಿರ್ಬೇಕು. ರಾಮಾಯಣ ಓದಿ ನಾವು ಹಿಂದೂಗಳಾಗಕ್ ಸಾಧ್ಯ ಇಲ್ಲ. ರಾಮಾಯಣ ದರ್ಶನಂ ರಾಮನ್ನ ಬೇರೆಯವರು ಅಂತಾರೆ. ಇವ್ರದ್ದು ಒಂದೇ ಏನಾದ್ರು ಇವ್ರ ಧರ್ಮದಲ್ಲಿ ಏನಂದ್ರೆ BJP ಅವ್ರ ಒಪ್ಪ ರಾಮನೇ ರಾಮ, ಬೇರೆಯವ್ರ ಒಪ್ಪ ರಾಮ ಅಲ್ಲ ಇವ್ರ ಪ್ರಕಾರ. ಅದನ್ನೇ ಇವ್ರು ನಡೆಸ್ಕೊಂಡು ಬಂದಿದ್ದಾರೆ, ಅದನ್ನೇ ಪ್ರತಿಪಾದಿಸ್ಕೊಂಡಿದ್ದಾರೆ. ಇವಾಗ ಎಕ್ಸಾಂಪಲ್ ನೋಡಿ, ಹೇಳಿ ನನಗೆ ಇದು ನೋಡ್ತಾ ಇದ್ರೆ ಒಂದು ಹಳೆ ಸಿನಿಮಾ ಇತ್ತು, ದೇವರ ದುಡ್ಡು ಸಿನಿಮಾ ಅಂತ. 500 ರೂಪಾಯಿ ಕದ್ಬಿಟ್ಟಿರ್ತಾನೆ ನಾನು, ಅಂದರೆ ಇಸ್ಕೊಂಡ್ಬಿಟ್ಟು ಕೊಟ್ಟಿರಲ್ಲ ವಾಪಸ್. ಆ ಥರ ಆಗ್ತಾ ಇದ್ದೀವಿ. ಹೆಂಗೆ ಅನುಭವಿಸ್ತಾರೆ ಮುಂದಿನ ದಿನಗಳಲ್ಲಿ ಅಂದರೆ ತಿರುಗುಬಾಣ ಆಗುತ್ತೆ. ಇವ್ರು ಏನೇನು ರಾಮನ ಹೆಸರಲ್ಲಿ ಅವ್ಯವಹಾರ ಮಾಡ್ಕೊಂಡು ಬಂದಿದ್ದಾರೆ, ರಾಮನ ಹೆಸರಲ್ಲಿ ಮತಪಟ್ಟಿಗೆಯನ್ನು ಲೂಟಿ ಮಾಡಿದ್ದಾರೆ, ರಾಮನ ಹೆಸರಲ್ಲಿ ತಿಜೋರಿ ಲೂಟಿ ಮಾಡಿದ್ದಾರೆ, ರಾಮನ ಹೆಸರಲ್ಲಿ ಎಲ್ಲ ಇಡೀ ದೇಶನೇ ಲೂಟಿ ಮಾಡಿದ್ದಾರೆ. ರಾಮ ಇವರಿಗೆ ಕೇವಲ ಒಂದು ಉಪಯೋಗ ಬರೋಂಥ ವಸ್ತು ಅಷ್ಟೇ. ಅದೇ ಇವ್ರಿಗೇನು ಆಸ್ತಿತ ಇಲ್ಲ. ಮಾಧ್ಯಮಗಳಲ್ಲಿ ಚರ್ಚೆ ಇದು ರಾಮನ ಭಕ್ತಿನ ಅಥವಾ ಇದು ಮತ ಭಕ್ತಿನ ಸರ್ ಅಲ್ಲಿ ನಡೆದಿದೆ ತಪ್ಪು. ನಾನು ಕೇಳೇ ಇಲ್ಲ ನೀವು ಮಾಧ್ಯಮನ ಯಾವ ಚಾನಲ್ ನಡೆಸ್ತಿದ್ದೀರಿ, ಯಾವ ಪೇಪರ್ ನಡೆಸ್ತಿದ್ದೀರಿ? ಮಧ್ಯ ಬಾಯ್ ಹಾಕೋದಲ್ಲ ಉತ್ಕರ್ಷ. ಹೆಂಗೆ ನರೇಟಿವ್ ಮಾಡಿದ್ದಾರೆ ಇವ್ರಂದ್ರೆ ಅಲ್ಲ, ಈಗ ಚರ್ಚೆಗಳು ಹೆಂಗ್ ನಡಿಬೇಕಂದ್ರೆ ಎಲ್ಲಾ ಕಡೆ ಆಗಿದೆ. ಇವ್ರು ಹೇಳ್ದಂಗೆ ಚರ್ಚ್ಗಳಲ್ಲೂ ಆಗಿದೆ, ಮಸೀದಿಗಳಲ್ಲಾಗಿದೆ, ಎಲ್ಲ ಕಡೆನೂ ಡಿಫ್ರೆನ್ಸ್ ಇರೋದು ಅಲ್ಲೇ ಇರೋದು ಪಾಯಿಂಟ್ ಡಿಫ್ರೆನ್ಸ್. ಬಟ್ ಒಂದ್ ನಿಮಿಷ, ಚರ್ಚೆಗಳು ಹೆಂಗಾಗ್ತಾ ಇದೆ ಅಂದ್ರೆ ಇದು ನಿಜವಾದ ರಾಮ ಭಕ್ತಿಯ ಅಥವಾ ಇದು ಓಟ್ ಗಳಿಸೋದಕ್ಕೆ ತೋರಿಸ್ತಾ ಇರುವಂತ ಫೇಕ್ ಭಕ್ತಿನ ಅನ್ನೋ ಚರ್ಚೆ ನಡೀತಾ ಇದೆ ಹೊರತು ಅಲ್ಲ ಅಪರಾಧ ಆಗಿದೆ, ಅಲ್ಲಿ ಕಳ್ಳತನ ಆಗಿದೆ, ಅಲ್ಲಿ ಲೂಟಿ ಆಗಿದೆ ಅನ್ನೋದು ವಿಷಯನೇ ಅಲ್ಲ. ರಾಹುಲ್ ಗಾಂಧಿ ಬಗ್ಗೆ ದಿನ ಬೆಳಗಾದ್ರೆ ಮಾತಾಡೋದ್ ಸರಿ. ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ರಾಹುಲ್ ಗಾಂಧಿ ಬಗ್ಗೆ ದಿನ ಬೆಳಗಾದ್ರೆ ಮಾತಾಡೋದ್ ಸರಿ, ಅರವಿಂದ್ ಕೇಜ್ರಿವಾಲ್ ಬಗ್ಗೆ ದಿನ ಬೆಳಗಾದ್ರೆ ಮಾತಾಡೋದ್ ಸರಿ, ಹಿಂದೂ ಮುಸಲ್ಮಾನರ ಬಗ್ಗೆ ದಿನ ಬೆಳಗಾದ್ರೆ ಮಾತಾಡೋದು ಸರಿ. ಯಾವ ರೀತಿ ಮೋದಿ ಅವರು ಗುನ್ನ ಕೊಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಮೋದಿ ಅವ್ರನ್ನ 3 ಹೊತ್ತು ಹೊಗಳೋದ್ ಸರಿ. ಆದ್ರೆ ರಾಮ ಮಂದಿರದಲ್ಲಿ ಆಗಿರುವಂತಹ ಲೂಟಿ ಬಗ್ಗೆ ಮಾತಾಡಿದ್ರೆ ಅದಕ್ಕೆ ಇನ್ನೊಂದು ಆಂಗಲ್ಲು, ಇದು ರಾಮನ ಭಕ್ತಿ ಅಲ್ಲ ರೀ, ಇದು ಮತ ಭಕ್ತಿ ಅಂತ. ಏನಾಗಿದೆ ರೀ ನಮ್ಗೆ? ನನಗೆ ಒಂಥರ ಅದೇ ಪ್ರಶ್ನೆ ಕೇಳ್ತೀನಿ. ನೀವು ಮಾಧ್ಯಮದವ್ರೇನ್ರಿ ಉತ್ಕರ್ಷ್? ನಾನು ಪ್ರಶ್ನಿಸ್ತಾ ಇದ್ದೀನಿ. ನಿಮ್ಗೇನಾಯ್ತು? ಕುಂಬಳಕಾಯಿ ಅಂದ್ರೆ ನೋಡ್ಬೇಡಿ. ನೀವು ಬಿಜೆಪಿ ಪಾರ್ಟಿನ ಎಲ್ಲದಕ್ಕೂ ಮಧ್ಯ ಬಾಯಿ ಹಾಕೊಂಡು ಮನಮೋಹನ್ ಸಿಂಗ್ ಅವ್ರಿಗೆ ಮೌನಿ ಮನಮೋಹನ್ ಸಿಂಗ್ ಅಂತ ಕರೀತಾ ಇದ್ರು. ಆ ಪುಣ್ಯಾತ್ಮ 10 ವರ್ಷದಲ್ಲಿ 110-112 ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ದಾರೆ. ಇವರು ನಾನು ಮೋದಿ ಅವರು ಇಷ್ಟೆಲ್ಲ ವರ್ಷ ಮಾತಾಡಿ ಕಂಪ್ಲೀಟ್ ಮಾಡ್ತೀನಿ ಮೇಡಮ್. ಈಗ ಮಣಿಪಾಲಲ್ಲಿ ಮಾತಾಡಲಿಲ್ಲ, ಅಟ್ಲೀಸ್ಟ್ ರಾಮನ್ ಬಗ್ಗೆ ಏನಾದ್ರು ಮಾತಾಡ್ತಾರೆ, ಅದು ಇವರು ನಿಜವಾದ ಮೌನಿ ಮೋದಿ. ನಿಜವಾದ ಮೌನಿ ಮೋದಿ. 2014ರಿಂದ ಒಂದು ರೆಸ್ಪಾನ್ಸಿಬಿಲಿಟಿಯನ್ನ ಹೊರೋದು, ಉತ್ತರದಾಯಿತ್ವ ಅನ್ನೋದೇ ಈ ಭಾರತದಲ್ಲಿ ಇಲ್ಲ. ಡಾಲರ್ ಎದುರು ರೂಪಾಯಿ ಮೌಲ್ಯ ಕುಸಿತಾ ಇದೆ, ಅದಕ್ಕೆ ಉತ್ತರ ಇಲ್ಲ. ಹೊಣೆಗಾರಿಕೆ ಇಲ್ಲ. ರೈತರು ಸತ್ರು, ಅವ್ರು ನಮಗೋಸ್ಕರ ಸಾಯ್ಲಿಲ್ಲ, ಅದಕ್ಕೂ ಉತ್ತರ ಕೊಡಲ್ಲ. ಭಯೋತ್ಪಾದನಾ ದಾಳಿಗಳಾಗುತ್ತೆ, ಅದಕ್ಕೂ ಉತ್ತರ ಕೊಡಲ್ಲ. ನಾವ್ ಎಷ್ಟು ಜನ ಸಾಯಿಸಿದ್ದಾರೆ ಅಂತ ಹೇಳ್ತಾರೆ, ಆದ್ರೆ ನಮ್ಮವ್ರು ಎಷ್ಟು ಜನ ಸತ್ತೋಗಿದ್ದಾರೆ ಅನ್ನೋದ್ರ ಬಗ್ಗೆ ಮಾತಾಡೋದಿಲ್ಲ. ಯಾವುದಕ್ಕೂ ಹೊಣೆಗಾರಿಕೆ ಇಲ್ಲ. ಬೆಲೆ ಏರಿಕೆ ಆದ್ರೂ ಯಾರು ಮಾತಾಡೋದಿಲ್ಲ, ಮತ್ತು ಯಾವುದೇ ಡೀಸೆಲ್ ಪೆಟ್ರೋಲ್ ಬೆಲೆ ಜಾಸ್ತಿ ಆದ್ರೂ ಕೂಡ ಯಾರು ಮಾತಾಡೋದಿಲ್ಲ. ಟ್ರಂಪ್ ಬಾಯಿಗೆ ಬಂದಂಗ ನಮ್ಮನ್ನು ಉಗಿದ್ರು ಕೂಡ ಯಾರು ಮಾತಾಡೋದಿಲ್ಲ. 2014ರಿಂದ ಇಲ್ಲಿಯವರೆಗೆ ಯಾವುದಕ್ಕೂ ಉತ್ತರ ಇಲ್ಲ. ನೀವ್ ಹೇಳ್ದಂಗೆ ನರೇಂದ್ರ ಮೋದಿ ಅವರು ತಮಗ್ ಬೇಕಾಗಿದ್ದು ಮಾತಾಡ್ತಾರೆ ಸರ್. ನಿಮಗ್ ಬೇಕಾಗಿರೋದು ಮಾತಾಡ್ಬೇಕಾ? ಅವರು
ಅದು ನಮ್ಮ ಏನ್ರಿ ಸರ್ ದೌರ್ಭಾಗ್ಯ. ಅವ್ರಿಗೆ ಏನ್ ಬೇಕು ಅವ್ರು ನಮ್ಮ ಮಾತಾಡ್ತಾರೆ. ದೌರ್ಭಾಗ್ಯ. ಪ್ರಶ್ನೆ ಈಗ ನೋಡಿ ಮಾಡಿದ್ರೆ ನಾನು ನಾವು- ಆಗ್ಲೇ ಹೇಳ್ದೆ ಮನ್ ಕಿ ಬಾತ್ ಅಲ್ಲಿ ಎಕ್ಸಾಮ್ಸ್ ಹೆಂಗ್ ಬರಿಬೇಕಂತ ಮಕ್ಕಳಿಗೆ ಹೇಳ್ತಾರೆ. ಅದೇ ನೀಟ್ ಪೇಪರ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಆದಾಗ ಮಾತಾಡಲ್ಲ ಅವರು. ಮೇಡಮ್, ಇದ್ರಲ್ಲಿ ಒಂದು ಅನುಮಾನ ತೋರಿಸ ಇವರು ಅದ್ರಲ್ಲಿ ಪಾಲುದಾರ, ಬಿಜೆಪಿ ಸಹ ಅದ್ರ ಬಂದಿರೋ ಕಳೆ ದುಡ್ಡಲ್ಲಿ ಏನೇನೋ ಪಾಲುದಾರ ಆಗಿರ್ತಾರೆ. ಹೇಳ್ಬೇಡಿ. ಇಲ್ಲ ಅಂದ್ರೆ ಇಷ್ಟು ಏನೇನೋ ಇಷ್ಟು- ಹೇಳ್ಬೇಡಿ. ಹೌದು, ಪಾಲುದಾರ ಜನ ಆಗಿರ್ತಾರೆ. ನಮಗ್ ತೀರ್ಪು ಕೊಟ್ಟು ಖಂಡಿತ ಗೆಲ್ಲಿಸ್ತಾ ಇದಾರೆ ಇಲ್ಲ, ಚುನಾವಣೆಗಳಲ್ಲಿ. ಗೆಲ್ಲಿಸ್ತಾ ಏನೇನೋ ಇನ್ಸಲ್ಟ್ ಆರೋಪ ಮಾಡಬೇಡಿ ಅಂತ ಇರೋದು. investigation is going on. ವೋಟ್ ಬ್ಯಾಂಕ್ನ ರಾಮ್ ಏನ್ ಇಂಥವ್ರು entertain ಮಾಡೋದು? ಏನೇನೋ ಆರೋಪ ಮಾಡಬೇಡಿ. ಏನ್ ಆಧಾರ ಕೊಡಿ, ಆಧಾರ ಕೊಡಿ. ಆಧಾರ ಕೊಡ್ರಿ. ಬಿಜೆಪಿ give me evidence. ಆಧಾರ ಕೊಡ್ರಿ. ಆಯ್ತು, ಒಂದ್ ನಿಮಿಷ. ಕುಂಬ್ಳೆ ಅವರೇ, ಏನೋ ಮಾತಾಡೋದು? ಕುಂಬ್ಳೆ ಅವರೇ, ನಿಮ್ಮೊಂದು ರೇ, ಆ 8 ಜನರೇ ನಾವು ಒಟ್ಟು ಒಳಗಡೆ ಹಾಕಿದೀವಿ ನಾವು. ಅಂದ್ರೆ 8 ಜನನೇ ಮಾಡಿರೋದು. ಅಲ್ಲ, ಸುಮ್ನೆ ಕೂತ್ಕೊಂಡು ಎಂಟು ಜನ ಮಾಡಿರೋದು. ತನಿಖೆ ಏನಾಗಿದೆ? ತನಿಖೆ report ಅಲ್ಲಿ ಹೇಳ್ತಿದ್ದೀವಿ. ನೀವು ಹೇಳಿದ್ದೆಲ್ಲ SIT ಮಾಡಕ್ಕಾಗಲ್ಲ. ಅರ್ಥ ಮಾಡ್ಕೊಳ್ಳಿ. ಆ ಪ್ರಬುದ್ಧತೆ ಇರ್ತಕ್ಕಂಥವ್ರು ಅರ್ಥ ಆಗುತ್ತೆ. ನೀವು ಹೇಳ್ದಂಗೆ SIT ಮಾಡಕ್ಕಾಗುತ್ತಾ? ಇಷ್ಟೆಲ್ಲ ಬಂದ್ಬಿಟ್ಟು ಕೋಣೆ ಕೇಳ್ಬಿಟ್ಟು ಮಸಾಲೆ ಬೇಕಾಗುತ್ತಾ? ಸಾಂಬಾರ್ ಮಾಡಿ ತಿಂದಿದ್ದಾರೆ. SIT ಹೇಗ್ ಮಾಡ್ಬೇಕು ಅಂತ ನೀವು ಅಧಿಕಾರಿಗಳಿಗೆ ಹೇಳ್ತೀರಾ? ಹೌದು. ಸ್ವಲ್ಪ ಧರ್ಮಸ್ಥಳದಲ್ಲಿ ಧರ್ಮಸ್ಥಳದಲ್ಲಿ ಏನಾಯ್ತು ಹೇಳಿ? ಸರ್ ಒಂದ್ ನಿಮಿಷ. ಈಗ ಸರ್ SIT ಒಂದು ರೌಂಡ್ ಇನ್ವೆಸ್ಟಿಗೇಷನ್ ಮಾಡಿದೆ ಸರ್, ಪ್ರೈಮರಿ ಇನ್ವೆಸ್ಟಿಗೇಷನ್ ಮಾಡಿ ಈ 15 ಜನ ಏನು ಟ್ರಸ್ಟಿಗಳು ಇರ್ತಾರಲ್ಲ ಸರ್, ಅದರಲ್ಲಿ ಒಬ್ರು IAS ಆಫೀಸರ್ ಅವ್ರಿಗೆ ತಗೊಂಡೋಗಿ ಆ ಒಂದು SITಯ ಏನು ರಿಪೋರ್ಟ್ ಇದೆ ಅದನ್ನ ಅವ್ರಿಗೆ ಸಬ್ಮಿಟ್ ಮಾಡ್ತಾರೆ. ಉದಾಹರಣೆಗೆ ಈಗ ಟ್ರಸ್ಟಿಯ ಭಾಗವಾಗಿರೋರು ಯಾರು ಖಜಾನೆ ಕಾಯಬೇಕು, ಲಾಸ್ಟ್ ಡಿಸ್ಕಷನ್ ನಡೆದಿದೆ, ಖಜಾನೆ ಕಾಯುವಂತಹ ಅಥವಾ ನಿರ್ವಹಣೆ ಮಾಡುವಂತಹ ಮೇಲ್ವಿಚಾರಣೆ ಮಾಡಬೇಕಾದಂಥವರು ಅದನ್ನ ಮಾಡದೆ ಕಳ್ಳತನಕ್ಕೆ ಅನುವು ಮಾಡಿಕೊಟ್ಟು ಕೊನೆಗೆ ಕಳ್ಳತನ ಆದಂತಹ ರಿಪೋರ್ಟನ್ನ ಖಜಾನೆ ಕಾಯಬೇಕಾದವ್ರಿಗೆ ಕೊಟ್ರೆ ಅದು ಯಾವ ಸೀಮೆ ನ್ಯಾಯ ಸರ್? ನೋಡಿ ಮೇಡಮ್, ಇನ್ವೆಸ್ಟಿಗೇಷನ್ ಮಾಡಬೇಕಾದ್ರೆ ಅದಕ್ಕೆ ಎಷ್ಟೊಂದು ಆಯಾಮಗಳಿರ್ತದೆ. ಮೊದಲು FIR ಅನ್ನ ಹಾಕ್ತಾರೆ. ಹಾಕಿಲ್ಲ. ಒಂದು ನಿಮಿಷ, ಹಾಕಿದ್ದಾರೆ. ಹಾಕದ್ಮೇಲೆ ಜೈಲಿಗೆ FIR ಹಾಕದೇನೆ SIT ರಚನೆ ಆಗಿತ್ತು. ಹಾಕಿದ್ದಾರೆ ಮೇಡಮ್. FIR ಹಾಕದೇನೆ SIT ರಚನೆ ಆಗಿರೋದು. ಹೌದು ನಿಮ್ಗೆ ಗೊತ್ತಿಲ್ಲ ಅಷ್ಟೇ. FIR ಆಗದೇನೆ SIT ರಚನೆ ಆಗಿರೋದು. ಇವತ್ತು FIR ಹಾಕಿ ಅಂತಾನೆ ಇವತ್ತು ವಕೀಲರು ಪೊಲೀಸ್ ಸ್ಟೇಷನ್ಗೆ ಹೋಗಿರೋದು. ಇಲ್ಲ, ಈ ವ್ಯಕ್ತಿಯನ್ನ ಬಿಟ್ಟಿದ್ದೀರಿ ಅಂತ ಹೇಳಿ ಒಂದು ನಿಮಿಷ ಸರ್. FIR ಆದ್ಮೇಲೆ ಪೊಲೀಸ್ನವರು ಅಥವಾ SIT ಅಂತ FIR ಆಗಿಲ್ಲ. SIT ಆಗೋದಕ್ಕೆ ನಿಮ್ಮನ್ನ ರೆಕ್ಟಿಫೈ ಮಾಡ್ತಿದ್ದೀನಿ ಅಷ್ಟೇ. SIT ಇವರು ಕಾಂಗ್ರೆಸ್ ಎತ್ತಿದ್ದ ಮೊದಲ ಪ್ರಶ್ನೆ FIR ಆಗದೇನೆ SIT ರಚನೆ ಮಾಡಿದ್ರು. ಒಂದ್ ನಿಮಿಷ ಇರಿ ಸರ್, ಕರೆಕ್ಟ್ ಮಾಡ್ಬೇಕು. ಇರಿ 8 ಜನ ಇಲ್ಲ ಇರಿ ಸರ್, ಇರಿ ತಪ್ಪೇಳ್ಬೇಡಿ ದಯವಿಟ್ಟು ಇಲ್ಲ ಕೇಳಿ. ಟೈಮ್ಸ್ ಆಫ್ ಇಂಡಿಯಾ ನಾನು ಕೋಟ್ ಮಾಡ್ತೀನಿ. ಆಮೇಲೆ ಬಿಜೆಪಿ ಅಂತ ಹೇಳ್ಬೇಡಿ. 8 people who have been arrested after FIR has been filed, they have been arrested ಅಂತ ಬಹಳ ಸ್ಪಷ್ಟವಾಗಿದೆ. FIR ರಿಜಿಸ್ಟರ್ ಆಗಿದೆ ರೀ, ರಿಜಿಸ್ಟರ್ ಆದ್ಮೇಲೆ SIT ಆಗಿದೆ. ಅವ್ರು ಹೇಳ್ತಾರದು ಏನು ಅಂದ್ರೆ ಮೊದಲು FIR ಮಾಡ್ಲಿಲ್ಲ, ಫಸ್ಟ್ SIT ರಚನೆ ಮಾಡ್ತು, ಟೈಮ್ ಕೊಟ್ರು ಅಂತೇಳಿ. SIT ರಚನೆ ಆದಮೇಲೆ ಪ್ರಿಲಿಮಿನರಿ ಇನ್ವೆಸ್ಟಿಗೇಷನ್ ಅನ್ನೋದನ್ನ ಒಂದು ಮಾಡ್ತಾರೆ. ಇದನ್ನ ಕೇಳಿದ್ದೀರಾ ನೀವು? ಪ್ರಿಲಿಮಿನರಿ ಇನ್ವೆಸ್ಟಿಗೇಷನ್ ಆದ್ಮೇಲೆ FIR ಮಾಡ್ತಾರೆ. ಆಮೇಲೆ ದೇ ಕಲೆಕ್ಟ್ ಡಾಕ್ಯುಮೆಂಟರಿ ಎವಿಡೆನ್ಸ್. ಒಂದ್ ನಿಮಿಷ ಓರಲ್ ಎವಿಡೆನ್ಸ್ ಯಾರಿಗೆ ಕೊಡ್ತಾರೆ ಅದೆಲ್ಲ ಗೊತ್ತು ಸರ್. ಯಾರಿಗೆ ಕೊಡ್ತಾರೆ? ಯಾರಿಗೂ ಕೊಟ್ಟಿಲ್ಲ. ಅವರಿಗೆ ರಿಪೋರ್ಟ್ ಅನ್ನ ತೋರಿಸಿ ಇದರಲ್ಲಿ ನಿಮ್ಮ ಹೇಳಿಕೆ ಏನಿದೆ ಅಂತ ಕೇಳಿದ್ದಾರೆ. ನೀವು ಅವ್ರಿಗೆ ಸಬ್ಮಿಟ್ ಮಾಡ್ಬಿಟ್ಟು ಅಂಡರ್ ದಿ ಮುಚ್ಚಾಕೆ ಪ್ರಯತ್ನ ಅಂತ ಮಾತಾಡೋದು ಸ್ಪೆಕ್ಟ್ರಮ್ ಸ್ಕ್ಯಾಮ್ ಅಲ್ಲಿ ಒಂದ್ ನಿಮಿಷಪ್ಪ ಬಡ್ಕೊಂಡ್ರೆ ಯಾರಿಗೂ ಏನು ಕೇಳಿಸಲ್ಲ. ದೊಡ್ಡ ಸ್ಕ್ಯಾಮ್ಗಳಲ್ಲಿ ಮೊದಲು ಯಾರು ಕದ್ದಿರ್ತಾರೆ ದುಡ್ಡು ಅವ್ರ ಮೇಲೆ FIR ಆಗೋದು.